ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದನ್ನು ನೀವು ಗಮನಿಸಿರ್ಬೋದು. ಮತ್ತೊಂದು ಕಡೆ ನಾಯಕತ್ವ ಅಂದರೆ ಸಿ ಎಂ ಸ್ಥಾನವನ್ನು ವಹಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನು ಕಳೆದ 2.5 ವರ್ಷದಿಂದ ಮಾಡ್ತಾ ಇದ್ದಾರೆ. ಆದರೆ 2.5 ವರ್ಷದಿಂದ ಇಲ್ಲಿವರೆಗೂ ಕೂಡ ಸಫಲರಾಗಿಲ್ಲ. ಆ ಕಾರಣಕ್ಕಾಗಿ ಈಗಲೂ ಕೂಡ ನಾಯಕತ್ವವನ್ನು ವಹಿಸ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನವೆಂಬರ್ ತಿಂಗಳ ಕೊನೆ ಒಳಗಡೆ ನಾನು ಸಿ ಎಂ ಪಟ್ಟಕ್ಕೆ ಏರಲೇಬೇಕು ಅನ್ನುವಂಥ ಒಂದಷ್ಟು ಪ್ರಯತ್ನವನ್ನು ಜೋರಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಮೇಲಿಂದ ಮೇಲೆ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಒಂದು ತಿಂಗಳ ಒಳಗಡೆ ಸುಮಾರು 4-5 ಬಾರಿ ದೆಹಲಿಗೆ ಹೋಗಿ ಬಂದಿದ್ದನ್ನು ನೀವು ಗಮನಿಸಿರಬಹುದು. ಹೀಗಾಗಿ ಒಂದು ದೆಹಲಿಯಲ್ಲಿನ ಹೈಕಮಾಂಡ್ ನಾಯಕರನ್ನ ಮನವೊಲಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮೇಲಿಂದ ಮೇಲೆ ಮಾಡ್ತಾನೆ ಇದ್ದಾರೆ. ಆದರೆ ಯಾಕೋ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರ ಮನವೊಲಿಕೆಗೆ ಸದ್ಯಕ್ಕೆ ಬಗ್ಗದಂತೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಪ್ರಯತ್ನವನ್ನು ನಿರಂತರವಾಗಿದ್ದರೂ ಕೂಡ ಫಲ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ಪ್ರಯತ್ನ ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂಥ ಮಾತನ್ನ. ಹಾಗಾಗಿ ಪ್ರಾರ್ಥನೆ ಜೊತೆಗೆ ಪ್ರಯತ್ನವನ್ನು ಕೂಡ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಲ್ಲಿ ಮುಂದುವರಿತಾ ಇದ್ದಾರೆ. ಆದರೆ ಒಂದು ಬಹಳ ಪ್ರಮುಖವಾಗಿ ರಾಜ್ಯದವರೇ ಆಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ ಕೂಡ. ಹಾಗಾಗಿ ಹಿಂದಿನಿಂದಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಉತ್ತಮವಾಗೇ ಇದೆ. ಆದ್ದರಿಂದ ಅದೊಂದು ರೀತಿಯಲ್ಲಿ ಅನುಕೂಲಕರವಾದಂಥ ವಾತಾವರಣ ಇದೆ. ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು 2023ರಲ್ಲಿ, ಆಗ ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ರೀತಿಯಲ್ಲಿ ಮನವೊಲಿಸುವಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಯಶಸ್ವಿಯಾಗಿದ್ದರು. ಈಗ ನೀನು DCM ಸ್ಥಾನವನ್ನು ವಹಿಸ್ಕೊ, ಮುಂದಿನ ದಿನಗಳಲ್ಲಿ ನಿನಗೆ ಉತ್ತಮವಾದಂಥ ಅವಕಾಶಗಳು ಬರ್ತವೆ ಅನ್ನುವಂಥ ಮಾತುಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು. ಎಲ್ಲ ಹಿರಿಯರ ಒಂದು ಅಭಿಪ್ರಾಯದಂತೆ ಡಿ ಕೆ ಶಿವಕುಮಾರ್ ಅವರು DCM ಸ್ಥಾನವನ್ನು ಉಳಿಸ್ಕೊಂಡ್ರು. ಅರ್ಧ ಅವಧಿ ಅಂತಂದರೆ 2.5 ವರ್ಷ ಆಗಿದೆ. ಇನ್ನು 2.5 ವರ್ಷಕ್ಕೆ ನನಗೆ CM ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದುಂಬಾಲು ಬಿದ್ದಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇದ್ದಾವೆ. ಒಂದು ಬಹಳ ಪ್ರಮುಖವಾಗಿ ನಿರಂತರವಾದಂತಹ ರಾಜ್ಯಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ತಮ್ಮ ಅಹವಾಲು ಏನಿದೆ, ತಮ್ಮ ಬೇಡಿಕೆ ಏನಿದೆ ಅದನ್ನು ಹೇರ್ತಾನೆ ಇದ್ದರು. ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗೆಲ್ಲ ದೆಹಲಿಯಲ್ಲಿದ್ದಾರೆ, ದೆಹಲಿಗೂ ಹೋಗಿ ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟಿರ್ತಕ್ಕಂಥದ್ದು. ನಿನ್ನೆ ಮೊನ್ನೆ ಕೂಡ ಅಂದರೆ ಏನು ವೋಟ್ ಚೋರಿ ವಿಚಾರವಾಗಿ ನವೆಂಬರ್ 10ಕ್ಕೆ ಒಂದು ವರದಿಯನ್ನು ಸಲ್ಲಿಸೋಕೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಕೂಡ ತಮ್ಮ ಬೇಡಿಕೆಯಿಂದ ಹಿಂದೆ ಸರಿದಿರಲಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಗೊತ್ತಾಗ್ತಕ್ಕಂಥ ವಿಚಾರ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ದೆಹಲಿಯ ಖರ್ಗೆ ಅವರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ರು ಅನ್ನುವಂಥದ್ದು ಮಾಹಿತಿಗಳು ಲಭ್ಯ ಆಗ್ತಾಯಿದೆ. ಮತ್ತು ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ನಾಯಕತ್ವದ ವಿಚಾರವಾಗಿ. ನೀವು ಮಾತು ಕೊಟ್ಟಂತೆ ನಡೆದುಕೊಳ್ಳಿ, ನೀವು ಹೇಳಿದ ಹಾಗೆ ನಾನು 2.5 ವರ್ಷ ಕಾದಿದ್ದೇನೆ, ನೀವು ಹೇಳಿದ ಹಾಗೆ ನಾವು ಕೇಳಿದ್ದೇನೆ, ಪಕ್ಷ ಸಂಘಟನೆ ಮಾಡಿದ್ದೇನೆ, ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇನೆ. ಆದ್ದರಿಂದ ನನಗೆ ಈ ಬಾರಿ ನೀವು ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದಷ್ಟು ಒತ್ತಡವನ್ನು ಹಾಕ್ತಾಯಿದ್ದಾರೆ. ಯಾಕಂದರೆ ರಾಹುಲ್ ಗಾಂಧಿ ಅವರನ್ನು ಅವರು ರೀಚ್ ಔಟ್ ಮಾಡೋಕ್ಕೆ, ಅಂದರೆ ಅವರನ್ನು ಒನ್ ಟು ಒನ್ ಅವರ ಜೊತೆ ಮಾತುಕತೆಗೆ, 1-to-1 ಮೀಟಿಂಗಿಗೆ ಸಾಕಷ್ಟು ಬಾರಿ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದರೆ ಇಲ್ಲಿವರೆಗೂ ಕೂಡ ಸಾಧ್ಯವಾಗ್ತಾ ಇಲ್ಲ ಕಳೆದ 1 ವರ್ಷದಿಂದ. ಹಾಗೆ ಆ ಕಾರಣಕ್ಕಾಗಿ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ರಾಹುಲ್ ಗಾಂಧಿ ಅವರನ್ನು ರೀಚ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವೇ ಹೋಗ್ತಾ ಇರ್ತಕ್ಕಂಥ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಆಗಾಗ ಸಿಗ್ತಾ ಇರ್ತಾರೆ. ಯಾಕಂದರೆ ದೆಹಲಿಯಲ್ಲಿ ಯಾವಾಗಲೂ ಕೂಡ AICC ಅಧ್ಯಕ್ಷರಾಗಿರೋ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ಇರೋದರಿಂದ, ಮತ್ತು ಸಾಕಷ್ಟು ಚುನಾವಣಾ ಪ್ರಚಾರ ಇರ್ಬೋದು, ಪಕ್ಷದ ಒಂದಷ್ಟು ಚಟುವಟಿಕೆಗಳಿರ್ಬೋದು, ಇಂಥ ವಿಚಾರ ಒಳಗಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ನಿರಂತರವಾದ ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ. ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸಬೇಕು ಅನ್ನೋದಾದರೆ ರಾಜ್ಯದವರಾಗಿರ್ತಕ್ಕಂಥ AICC ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ದುಂಬಲ ಬಿದ್ದಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ಮೇಲಿಂದ ಮೇಲೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ನೀವು ನನಗೆ CM ಸ್ಥಾನವನ್ನು ಕೊಡಿಸಲೇಬೇಕು ಅನ್ನೋಂಥ ಒಂದು ಬೇಡಿಕೆ. ಆ ಬೇಡಿಕೆಗೆ ಪೂರಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿಯವರ ಜೊತೆ 1-to-1 ಮಾತನಾಡುವುದಾಗಲಿ, ರಾಜ್ಯ ರಾಜಕೀಯದ ವಿಚಾರವಾಗಿ ಚರ್ಚೆ ಮಾಡೋದಾಗಲಿ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಆದ್ದರಿಂದ ನವೆಂಬರ್ 14ರ ಬಳಿಕ ಏನು ಬಿಹಾರ್ ಚುನಾವಣೆಯ ಫಲಿತಾಂಶ ಬರುತ್ತೆ, ಆ ಫಲಿತಾಂಶದ ಬಳಿಕ ಒಂದಷ್ಟು ಚರ್ಚೆಗಳು ಆಗಬಹುದು ಅನ್ನೋಂಥದ್ದಿದೆ. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ಗಟ್ಟಿಯಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ಸಂದೇಶವನ್ನು ಕಳಿಸಬೇಕು ರಾಹುಲ್ ಗಾಂಧಿ ಅವರಿಗೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ತಪ್ಪಿದ್ದೆ ಅದರಲ್ಲಿ ಬಹಳಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಒಂದು ಬೇಡಿಕೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದನೇ ಪಾಸ್ ಆಗಬೇಕು ಅನ್ನೋಂಥದ್ದು. ಯಾಕಂದರೆ ರಾಜ್ಯದವರೇ ಆಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕ್ರೋಢೀಕರಣ ಮಾಡಿರ್ತಾರೆ. ತಮ್ಮದೇ ಸೋರ್ಸ್ಗಳಿದ್ದಾವೆ, ತಮ್ಮದೇ ಆಪ್ತರು ಇದ್ದಾರೆ.
ಹಾಗಾಗಿ ಒಂದಷ್ಟು ಮಾಹಿತಿಯನ್ನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ಡಿ ಕೆ ಶಿವಕುಮಾರ್ ಅವರ ಮನದಾಳದ ಮಾತು ಮತ್ತು ಅವರ ಅಭಿಲಾಷೆಯನ್ನು ಮುಟ್ಟಿಸಿದ್ದೇ ಆದಲ್ಲಿ ಅದು ವರ್ಕೌಟ್ ಆಗುತ್ತೆ ಅನ್ನುವಂಥ ನಂಬಿಕೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಆದ್ದರಿಂದ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಡುವ ಮೂಲಕ, ಒಂದಷ್ಟು ಬೇಡಿಕೆಗಳನ್ನು ಇಡುವ ಮೂಲಕ ತಾವು ಮುಂದಿನ ದಿನಗಳಲ್ಲಿ ನಾಯಕತ್ವವನ್ನು ವಹಿಸಿಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಿನ್ನೆ ಅಂದರೆ ನವೆಂಬರ್ 10ಕ್ಕೆ ಕೂಡ ಅವರ ಜೊತೆ ಮಾತುಕತೆಯನ್ನು ಮಾಡಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಆ ಬೇಡಿಕೆ ಎಷ್ಟರ ಮಟ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಡೇರಿಸ್ತಾರೋ ಗೊತ್ತಿಲ್ಲ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬಿಟ್ಟು ನಾನು ಮುಂದೆ ಯಾವ ಕೆಲಸಗಳನ್ನು ಸದ್ಯಕ್ಕೆ ಮಾಡಲ್ಲ ಅನ್ನುವಂಥ ನಿಲುವಿಗೆ ಡಿ ಕೆ ಶಿವಕುಮಾರ್ ಅವರು ಬಂದಂತೆ ಕಾಣಿಸ್ತದೆ. ಜೊತೆಗೆ ನವೆಂಬರ್ 10ರಿಂದ ಏನು ದೆಹಲಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದೇ ಫ್ಲೈಟ್ನಲ್ಲಿ ಬಂದಿರತಕ್ಕಂಥದ್ದು. ಆ ಸಂದರ್ಭದಲ್ಲಿಯೂ ಕೂಡ ರಾಜ್ಯ ರಾಜಕೀಯ ವಿಚಾರ ಇರಬಹುದು, ನಾಯಕತ್ವದ ವಿಚಾರ ಇರ್ಬೋದು, ಮತ್ತು ಹೈಕಮಾಂಡ್ ನಡೆ ಯಾವ ರೀತಿಯಾಗಿದೆ, ಮುಂದೆ ಯಾವ ರೀತಿಯಾದಂಥ ಬದಲಾವಣೆಗಳಾಗ್ಬೋದು, ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಅನ್ನೋಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಆದ್ದರಿಂದ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ರೀತಿಯಲ್ಲಿ ಗಟ್ಟಿಯಾಗಿ ಹೈಕಮಾಂಡ್ ಜೊತೆ ಮಾತನಾಡಿದ್ದೇ ಆದಲ್ಲಿ ಈ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ಯಾಯ ಆಗೋದು ಬೇಡ, ಡಿ ಕೆ ಶಿವಕುಮಾರ್ ಅವರಿಗೆ ನಾಯಕತ್ವವನ್ನು ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ AICC ಅಧ್ಯಕ್ಷರು, ಹೈಕಮಾಂಡ್ ನಾಯಕರಾದಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿದ್ದೆ ಆದಲ್ಲಿ ನನಗೆ ಸುಲಭವಾಗಿ ನಾಯಕತ್ವ ಒಳ್ಳೆಯುತ್ತೆ ಅನ್ನೋಂಥ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಆದ್ದರಿಂದ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವೇ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಅವರನ್ನು ಆಫ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು. ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದುಂಬಾಲು ಬಲುವ ಮೂಲಕ ಒಂದು ಅವರ ಹಿಂದೆ ಬೇಡಿಕೆಯನ್ನು ಇಡುವ ಮೂಲಕ ತಮ್ಮ ಮನದಾಳದ ಏನು ತುಂಬ ದಿನದ ಕನಸನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ. ನವೆಂಬರ್ 14ರ ಬಳಿಕ ಈ ಒಂದು ಕನಸುಗಳಿಗೆ ಒಂದಷ್ಟು ಪುಷ್ಟಿ ಸಿಗ್ಬೋದು. ಯಾಕಂದರೆ ಬಿಹಾರ ಚುನಾವಣೆ ಬಳಿಕ ಒಂದಷ್ಟು ರಾಜ್ಯ ರಾಜಕೀಯದ ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಗಮನ ಕೊಡುತ್ತೆ ಅನ್ನುವಂಥ ಮಾತನ್ನು ನಾನು ಈಗಾಗಲೇ ಹೇಳಿದೆ. ಆ ದೃಷ್ಟಿಕೋನದಿಂದ ನವೆಂಬರ್ 14 ಕಳೆದ ಮೇಲೂ ಕೂಡ ಏನು ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿದ್ದಾರೆ, ಬಂದ ನಂತರವೂ ಕೂಡ ಒಂದಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕೀಯದ ವಿಚಾರವಾಗಿ ಆಗುವಂಥವಿದ್ದಾವೆ. ಆ ನಿಟ್ಟಿನಲ್ಲಿ ಕೂಡ ಮಾತುಕತೆಗೆ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪ್ರಮುಖರಾಗ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದ ವಸ್ತುಸ್ಥಿತಿ ಏನಿದೆ ಅದನ್ನು ಒಂದಷ್ಟು ರಾಹುಲ್ ಗಾಂಧಿ ಅವರಿಗೆ ವಿವರಿಸಿದ್ದೇ ಆದಲ್ಲಿ ಒಂದಷ್ಟು ಮುಂದಾಗಬಹುದು ಅನ್ನುವಂಥದ್ದು. ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ನಾಯಕತ್ವದ ಬದಲಾವಣೆ ಆಗಿರ್ಬೋದು, KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗಿರ್ಬೋದು, ಈ ವಿಚಾರಗಳ ಬಗ್ಗೆ ಒಂದಷ್ಟು ರಾಹುಲ್ ಗಾಂಧಿಯವರು ಮುಂದಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನು ಮಾಡಬಹುದು. ಆ ನಿಟ್ಟಿನಲ್ಲಿ ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ ಏನಾದರೂ ಆಗಿದೆ ಅದರಲ್ಲಿ ಒಂದು ನಾಯಕತ್ವವನ್ನು ವಹಿಸ್ಕೊಳ್ಳೋಕೆ ಉತ್ಸುಕನಾಗಿದ್ದೇನೆ ಅನ್ನುವಂಥ ಒಂದು ಸಂದೇಶವನ್ನು ಪಾಸ್ ಮಾಡಿದ್ದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ದಾಳವಾಗಿ ಡಿ ಕೆ ಶಿವಕುಮಾರ್ ಅವರು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತು ಅವ್ರಿಗೆ ಮುಂದೆ ಬೇಡಿಕೆಯನ್ನು ಇಡ್ತಾ ಇರ್ತಕ್ಕಂಥದ್ದು. ಮತ್ತು ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು, ನೀವು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಏನಿದೆ ನಿರ್ಣಯವನ್ನು ಕೇಳ್ಕೊಂಡು ಹೇಳಿ, ಎಸ್ ಆರ್ ನೋ, ಆಗುತ್ತೋ ಆಗಲ್ವೋ. ಆಗಲ್ಲ ಅನ್ನೋದಾದರೆ ನನ್ನ ದಾರಿ ನನಗಿರುತ್ತೆ, ಆಗುತ್ತೆ ಅನ್ನೋದಾದರೆ ಯಾವತ್ತು, ಯಾವಾಗ, ಏನು ಮಾಡ್ತೀರಾ ಅನ್ನುವಂಥದ್ದನ್ನು ನನಗೆ ಸ್ಪಷ್ಟನೆ ಕೊಡಬೇಕು ಅನ್ನುವಂಥ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ, ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ನಡೆ ಬಹಳ ಕುತೂಹಲಕರವಾಗಿದೆ. ನವೆಂಬರ್ ತಿಂಗಳಲ್ಲಿವರೆಗೂ ಕಾಯ್ತಾರಾ ಅಥವಾ ಮುಂದೆ ಯಾವತ್ತಾದರೂ ಅವರಿಗೆ ಬೇಡಿಕೆ ಸಿಗೋವರೆಗೂ ಕಾಯ್ತಾರಾ, ಇಲ್ಲ ತಮ್ಮ ದಾರಿಯನ್ನು ತಾವೇ ತುಳಿತಾರಾ, ಹೊಸದಾಗಿ ಯಾವುದಾದ್ರೂ ಒಂದು ಆಲೋಚನೆಯನ್ನು ಮಾಡ್ತಾರಾ ಅನ್ನೋಂಥ ಕುತೂಹಲ ಕೇಳಿಸ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಚಾರ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್.